ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ರೋಟರಿ ಕ್ಲಬ್ ಆಫ್ ಬೀದರ್ ಸಿಲ್ವರ್ ಸ್ಟಾರ್ ವತಿಯಿಂದ ನಗರದಲ್ಲಿ 500 ಸಸಿಗಳನ್ನು ನಡುವೆ ಕಾರ್ಯಕ್ರಮ. ಹಿಂದಿನ ಸಭೆಯ ನಿರ್ಣಯಗಳಲ್ಲಿ 80% ಅನುಷ್ಠಾನಗೊಳಿಸಿದ ಜಿಲ್ಲೆಯ ಅಧಿಕಾರಿಗಳು. ಡಾಕ್ಟರ್ ಪುರುಷೋತ್ತಮ ಬಿಳಿಮಾಲೆ. ಕನ್ನಡ ಕಟ್ಟುವ ಕರೆ ಬಹುಮುಖಿಯಾಗಲಿ. ಪ್ರೊಫೆಸರ್ ಬಿಳಿಮಾಲೆ. ಜುಲೈ 18ರಂದು ಪಂಚಚಾರ್ಯ ಪುಣ್ಯಾಶ್ರಮದಲ್ಲಿ ಪತ್ರಿಕಾ ದಿನಾಚರಣೆ. ನೂತನ ಸಂಸದ ಎಂಎಲ್ಸಿಗಳಿಗೆ ಸನ್ಮಾನ ಕಾರ್ಯಕ್ರಮ. ತಮಲೂರು ಶ್ರೀಗಳು. ಸುದ್ದಿಯ ವಿವರಗಳು. ಬೀದರ್ ನಗರದ ಹೊಸ ಬಸ್ ನಿಲ್ದಾಣ ಸಮೀಪ ರೋಟರಿ ಕ್ಲಬ್ ಆಫ್ ಬೀದರ್ ಸಿಲ್ವರ್ ಸ್ಟಾರ್ ವತಿಯಿಂದ ಹಸಿರೇ ಉಸಿರು ಎಂಬ ಧ್ಯೇಯದೊಂದಿಗೆ ನಗರದಲ್ಲಿ 500 ಸಸಿಗಳನ್ನು ನೆಡುವ ಹಾಗೂ ಎಲ್ಲಾ ಸಸಿಗಳಿಗೆ ಟ್ರೀ ಗಾರ್ಡ್ ಅಳವಡಿಸಿದ್ದು, ಈ ಮೂಲಕ ಹೆಚ್ಚು ಯುವಕರನ್ನೇ ಹೊಂದಿರುವ ರೋಟರಿ ಕ್ಲಬ್ ಆಫ್ ಬೀದರ್ ಸಿಲ್ವರ್ ಸ್ಟಾರ್ ವತಿಯಿಂದ ಪರಿಸರ ಜಾಗೃತಿ ಮೂಡಿಸಲಾಯಿತು. ಬೀದರ್ನಲ್ಲಿ ಕೂಡ ಉತ್ತಮ ಹಸಿರು ವಾತಾವರಣ ನಿರ್ಮಾಣವಾಗಬೇಕು ಎಂಬ ಉದ್ದೇಶದಿಂದ ನಾವು ಬೀದರ್ ನಗರದಲ್ಲಿ ಒಟ್ಟು 500 ಗಿಡಗಳನ್ನು ನೆಟ್ಟು ಪೋಷಣೆ ಮಾಡುತ್ತೇವೆ ಎಂದು ಕ್ಲಬ್ನ ಅಧ್ಯಕ್ಷರಾದ ಸರ್ದಾರ್ ಪುನೀತ್ ಸಿಂಗ್ ಹೇಳಿದ್ರು. ಇದೇ ವೇಳೆ ಮಾತನಾಡಿದ ಕ್ಲಬ್ನ ಸಲಹೆಗಾರರಾದ ಬಸವರಾಜ್ ಧನ್ನೂರ್ ಅವರು ಮಾತನಾಡಿ, ಬೀದರ್ ಕೂಡ ಬೆಂಗಳೂರು ಮಾದರಿಯಲ್ಲಿ ಹಸಿರುಮಯವಾಗಬೇಕು. ಅದಕ್ಕಾಗಿ ನಮ್ಮ ಸಿಲ್ವರ್ ಸ್ಟಾರ್ಗಳು ಒಂದು ಮಹತ್ತರ ಕಾರ್ಯಕ್ಕೆ ಕೈ ಜೋಡಿಸಿದ್ದಾರೆ. ಬೀದರ್ನಲ್ಲಿ 500ಕ್ಕೂ ಅಧಿಕ ಸಸಿಗಳನ್ನು ನೆಟ್ಟು ಪೋಷಣೆ ಮಾಡುತ್ತೇವೆ ಅಂತ ಸಂಕಲ್ಪವನ್ನು ಕೂಡ ಮಾಡಿದ್ದಾರೆ ಎಂದು ಕ್ಲಬ್ ಸದಸ್ಯರ ಕೆಲಸಕ್ಕೆ ಪ್ರಶಂಸನೆ ವ್ಯಕ್ತಪಡಿಸಿದರು. ಇದೇ ವೇಳೆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಜಿಲ್ಲಾ ಗವರ್ನರ್ ಸಾಧು ಗೋಪಾಲ್ ಕೃಷ್ಣ 3160 ಅವರು ನಮ್ಮ ರೋಟರಿ ಕ್ಲಬ್ ಸದಸ್ಯರು ಮಾಡುತ್ತಿರುವಂತಹ ಕಾರ್ಯ ಮೆಚ್ಚುವಂತದ್ದು. ಇಂದಿನ ದಿನದಲ್ಲಿ ಇಂಗಾಲ ಡೈಆಕ್ಸೈಡ್ ಪ್ರಮಾಣ ಹೆಚ್ಚಾಗಿ ಆಮ್ಲಜನಕದ ಪ್ರಮಾಣ ದಿನದಿಂದ ದಿನಕ್ಕೆ ಕುಸಿಯುತ್ತದೆ. ಇಂತಹ ನಿಟ್ಟಿನಲ್ಲಿ ಪರಿಸರದ ಉಳಿವಿಗಾಗಿ ನಮ್ಮ ರೋಟರಿಯನ್ಸ್ ಮಾಡುತ್ತಿರುವ ಕಾರ್ಯ ಮೆಚ್ಚುವಂತದ್ದು ಎಂದರು. ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿದ ಬೀದರ್ ನಗರ ಸಭೆಯ ಅಧ್ಯಕ್ಷ ಮೊಹಮ್ಮದ್ ಗೌಸ್ ಮಾತನಾಡಿ, ರೋಟರಿ ಕ್ಲಬ್ ಆಫ್ ಬೀದರ್ನ ಸಿಲ್ವರ್ ಸ್ಟಾರ್ ಮಾಡುತ್ತಿರುವಂತಹ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿ, ನಮ್ಮ ಸರ್ಕಾರ ಪರಿಸರದ ಉಳಿವಿಗೆ ಅನೇಕ ಮಹತ್ವದ ಕಾರ್ಯಗಳನ್ನು ಕೈಗೊಂಡಿದೆ. ಇಂಥದರಲ್ಲಿ ಸಮಾಜದಲ್ಲಿನ ಸಂಘ ಸಂಸ್ಥೆಗಳು ಕೂಡ ಇದೆ. ಇದೇ ರೀತಿಯಲ್ಲಿ ಕೈಜೋಡಿಸಿದರೆ ಉತ್ತಮ ಪರಿಸರವನ್ನು ನಿರ್ಮಾಣ ಮಾಡಬಹುದು ಎಂದರು. ರೋಟರಿಯನ್ಸ್ ನೆಂಟಂತಹ ಸಸಿಗಳಿಗೆ ಜವಾಬ್ದಾರಿಯಿಂದ ನಗರಸಭೆಯಿಂದ ಪೋಷಣೆ ಮಾಡಲಾಗುವುದು ಎಂದು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಕ್ಲಬ್ನ ಜಿಲ್ಲಾ ಕಾರ್ಯದರ್ಶಿ ಬಿ ಶಿವರಾಮಿ ರೆಡ್ಡಿ, ಸಹಾಯಕ ಗವರ್ನರ್ ಕಲ್ಯಾಣ ವಲಯ ಸೂರ್ಯಕಾಂತ್ ರಾಮ್ ಶೆಟ್ಟಿ, ರೋಟರಿ ಕ್ಲಬ್ ಆಫ್ ಬೀದರ್ ಸಿಲ್ವರ್ ಸ್ಟಾರ್ ಉಪಾಧ್ಯಕ್ಷ ಆದಿಶ್ ಆರ್ ವಾಲಿ, ಪೂಜಾ ಜಾರ್ಜ್, ಸಾಮುವೆಲ್, ಕಾರ್ಯದರ್ಶಿ ಸ್ಫೂರ್ತಿ ಧನ್ನೂರ್, ಜಂಟಿ ಕಾರ್ಯದರ್ಶಿ ಯೋಜನಾ ಸಂಯೋಜಕ ಆನಂದ್ ಕುಲಕರ್ಣಿ, ಮಂಜುನಾಥ್ ಹೂಗರ್, ಸಂಗಮೇಶ್ ವಡೆಗಾಂವ್, ಸಹನಾ ಪಾಟೀಲ್, ಗುರು ಸಿಂಧೋಲ್, ಕೀರ್ತಿ ವಾಲೆ, ಭಾವೇಶ್ ಪಟೇಲ್, ಲವನಿತ್ ಸಿಂಗ್, ಸದಸ್ಯರಾದ ಆನಂದ್ ಕೊರ್ಟಕಿ, ಮನೋಜ್ ರಬ್ಗಾರ್, ಗುರು ಮೈಲಾಪುರ್, ನವೀನ್ ಗೋಯಲ್, ಪ್ರಸನ್ನ ಸಿಂಧೋಲ್, ಕಿರಣ್ ಸಾಮಿಯಲ್, ಗಣೇಶ್ ಪಾಟೀಲ್, ಮಂಜುನಾಥ್ ಖೂಬಾ, ಅಶೋಕ್ ಹೆಬ್ಬಾಳೆ, ರೋಟರಿ ಕ್ಲಬ್ ಆಫ್ ಬೀದರ್ನ ನ್ಯೂ ಸೆಂಚುರಿ ಅಧ್ಯಕ್ಷ ಶಿವಕುಮಾರ್ ಪಾಖಲ್ ಮತ್ತು ಕಾರ್ಯದರ್ಶಿ ಪ್ರಭು ತಡಪತಿ ಉಪಸ್ಥಿತರಿದ್ದರು. ಈ ಕ್ಲಬ್ಬಿನ ಅಧ್ಯಕ್ಷರಾದ ಸರ್ದಾರ್ ಪುನೀತ್ ಸಿಂಗ್ ಅವರು, ಹಾಗೆ ಕಾರ್ಯದರ್ಶಿಯಾಗಿರುವಂತಹ ಪೂಜಾ ಜಾರ್ಜ್ ಸ್ಯಾಮ್ಯುಯಲ್ ಅವರು ಹಾಗೂ ಈ ಕ್ಲಬ್ಬಿನ ಎಲ್ಲ ಸದಸ್ಯರು ಇಲ್ಲಿ ಉಪಸ್ಥಿತರಿದ್ದಾರೆ. ಈ ಕ್ಲಬ್ಬು ಬೀದರ್ನಲ್ಲಿ 500 ಮರಗಳನ್ನು ನೆಡುವ ಹಾಗೂ ಆ ಎಲ್ಲ ಮರಗಳಿಗೆ ಟ್ರೀ ಗಾರ್ಡ್ಗಳನ್ನು ಪ್ರೊವೈಡ್ ಮಾಡ್ತಕ್ಕಂತಹ ಕಾರ್ಯವನ್ನು ಮಾಡ್ತಾ ಇದೆ. ಇದು ನಿಜಕ್ಕೂ ಬಹಳ ಶ್ಲಾಘನೀಯ ಹಾಗೂ ಬಹಳ ಅವಶ್ಯಕವಾದಂತಹ ಕಾರ್ಯಕ್ರಮ. ಇವತ್ತು ನಾವೆಲ್ಲ ನೋಡ್ತಾ ಇದ್ದೀವಿ, ಈ ವರ್ಷ ಬೇಸಿಗೆಯಲ್ಲಿ ಎಷ್ಟೆಲ್ಲ ಬಿಸಿಲಿತ್ತು. ಕೆಲವು ಪ್ರದೇಶಗಳಲ್ಲಿ 45 ಡಿಗ್ರಿಗಿಂತಲೂ ಹೆಚ್ಚು ಬಿಸಿಲು ನಾವು ನೋಡಿದ್ದೇವೆ. ನಾವು ನಿಸರ್ಗವನ್ನು ಹೀಗೆ ಬಿಟ್ಟರೆ ಮುಂದಿನ ಪೀಳಿಗೆ ಬಹಳ ಕಷ್ಟ ಅನುಭವಿಸಬೇಕಾಗ್ತದೆ. ಅದಕ್ಕೆ ನಾವು ಮುಂದಿನ ಪೀಳಿಗೆಗೆ ಒಂದು ಒಳ್ಳೆಯ ನಿಸರ್ಗವನ್ನು ಕೊಡಬೇಕಾದ್ರೆ, ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಒಳ್ಳೆಯ ಒಂದು ನಿಸರ್ಗವನ್ನು ಕೊಡಬೇಕಾದ್ರೆ ನಾವೆಲ್ಲರೂ ಪ್ರತಿಯೊಬ್ಬರು ಒಂದೊಂದು ಮರವನ್ನಾದರೂ ನೆಡುವಂಥ ಒಂದು ಸಂಕಲ್ಪವನ್ನು ಮಾಡಬೇಕು. ಮನೆಗೊಂದು ಮರ ಈ ರೀತಿ ಮಾಡಿದರೆ
ನಾವು ಈ ನಿಸರ್ಗವನ್ನು ಕಾಪಾಡ್ಬೋದು. ಬೀದರ್ನ ಮಹಾಜನತೆ ಇವತ್ತು ಪ್ರತಿಯೊಬ್ಬರೂ ಕೂಡ ಒಂದು ಮರವನ್ನು ನೆಟ್ಟರೆ ನಮ್ಮ ಬೀದರ್ ಒಂದು ಸುಂದರವಾದ, ಹಿಂದೆ ಅಂತಿದ್ರು ಬೆಂಗಳೂರು ಆದಮೇಲೆ ಬೀದರೇ ನೆಕ್ಸ್ಟ್ ಬೆಂಗಳೂರು ಅಂತ ಇತ್ತು ನಮ್ಮ ಬೀದರ್ಗೆ ಹೆಸರು. ಅದು ಮತ್ತೆ ಪುನರಾವರ್ತನೆಗೊಳ್ಳಲಿ, ಬೀದರ್ ಒಂದು ಹಸಿರು ನಗರ ಆಗಲಿ, ಎಲ್ಲರೂ ಮರವನ್ನು ನೆಡೋಣ. ಇವತ್ತು ಈ ಕಾರ್ಯಕ್ರಮವನ್ನು ಮಾಡಿರುವಂಥ ರೋಟರಿ ಕ್ಲಬ್ ಸಿಲ್ವರ್ ಸ್ಟಾರ್ನ ಎಲ್ಲ ಸದಸ್ಯರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು ಹಾಗೂ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಸರ್, ರೋಟರಿ ಕ್ಲಬ್ ವತಿಯಿಂದ ಎಷ್ಟು ಮರಗಳು? ರೋಟರಿ ಕ್ಲಬ್ ಬೀದರ್ ಸಿಲ್ವರ್ ಸ್ಟಾರ್ ಸಂಸ್ಥೆಯವರು ಇವತ್ತು ಪ್ರಾರಂಭಿಸಿದ್ದಾರೆ. ಅವರು 500 ಮರಗಳನ್ನು ಹಾಗೂ 500 ಟ್ರೀ ಗಾರ್ಡ್ಸ್ಗಳನ್ನು ಬೀದರ್ನಲ್ಲಿ ಅವರು ನೆಡಲು ಅವರು ಒಂದು ಸಂಕಲ್ಪವನ್ನು ಮಾಡಿಕೊಂಡಿದ್ದಾರೆ. सभी को आदाब, सभी को नमस्ते। रोटरी क्लब सिल्वर आज उनको इधर की जनता की तरफ से बहुत बहुत बधाई। आज वो बहुत ही बड़ा काम किया है उन्होंने। यहाँ पर विदर्भ सिटी में 500 झाड़ लगाने का काम शुरू किए हैं। आज अभी मैं इनाग्रेशन किया पूरी टीम के साथ। अभी आज 10 पेड़ लगाए हैं। ऐसे ही अभी 490 पेड़ लगेंगे, 500 पेड़ लगेंगे। और देखिए, मौसम भी ऐसा बदला है, वैसे ही बिदर के हालात भी बदलेंगे, क्योंकि बहुत ही अच्छा काम कर रहे हैं, सब मिलकर कर रहे हैं। और हमारी म्यूनसिपालिटी की तरफ से पानी और खाद का इंतज़ाम करेंगे। और यही झाड़ सामने लगाने वाले थे, वहाँ पर फॉरेस्ट के झाड़ लगने से यहाँ पर लगाए गए हैं। जैसे कि सामने झाड़ लगे भी हैं और फूल भी आए, तो शायद बिदर बहुत ही बेंगलुरु के जैसा सिटी होगा, मेरी ख्वाहिश है। और बिदर बहुत ही अच्छे योगदान को जाएगा, इतना कहते हैं मैं अपनी बात खत्म। गुड मॉर्निंग, नमस्ते। मैं रोटरी क्लब बिदर सिल्वर स्टार प्रेसिडेंट पुनीत से। आज हमारे क्लब की तरफ से हम लोग ने सैपलिंग लगाया है। हम लोग हमारे क्लब की तरफ से 500 झाड़ प्रयास किए हैं। और आज हम लोग 11 झाड़ आज हम लोग लगाए हैं, विद ट्री गार्ड के साथ लगा रहे हैं। तो मैं यही बोलता हूँ कि जो हमारे मिनिस्टर साहब, डिस्ट्रिक्ट इंचार्ज मिनिस्टर साहब मिस्टर सेक्रेटरी जी, उन्होंने जो 25 करोड़ झाड़ लगाने का जो प्रयास किया है टोटली पूरा कर्नाटका में, तो हम लोग भी उनको देख के हम लोग भी उनको डेडिकेट करते हुए 500 झाड़ हमारे तरफ से लगा रहे हैं। और ये आगे मैं तो सभी को यही गुजारिश करूँगा कि हर नागरिक एक झाड़ अपने तरफ से लगाए और इसको एक ब्यूटीफुल सिटी बनाएंगे बिदर को। इससे एनवायरनमेंट अच्छा रहेगा। और मैं ये थैंक यू। ಈ ಹಿಂದೆ ಅಂದರೆ 2021 ಜನವರಿಯಲ್ಲಿ ಪ್ರಾಧಿಕಾರ ನಡೆಸಿದ ಸಭೆಯಲ್ಲಿ ತೆಗೆದುಕೊಂಡ ನಿರ್ಣಯಗಳಲ್ಲಿ 80% ಇಲಾಖೆಗಳ ಅಧಿಕಾರಿಗಳು 80% ಅನುಷ್ಠಾನಗೊಳಿಸಿದ್ದು ಸಂತಸ ತಂದಿದೆ ಎಂದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಡಾಕ್ಟರ್ ಪುರುಷೋತ್ತಮ್ ಬಿಳಿಮಾಲೆ ತಿಳಿಸಿದರು. ಬೀದರ್ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಅಧಿಕಾರಿಗಳೊಂದಿಗೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ ಬಳಿಕ ಮಾಧ್ಯಮದವರಿಗೆ ಮಾತನಾಡಿ, ಪ್ರಾಧಿಕಾರದ ಅಧ್ಯಕ್ಷರಾದ ಬಳಿಕ ಜಿಲ್ಲೆಯಲ್ಲಿ ಜುಲೈ 14ರಂದು ಪ್ರವಾಸ ಕೈಗೊಂಡು ಗಡಿಭಾಗದಲ್ಲಿ ಬಹುಭಾಷೆಗಳ ನಡುವೆಯೂ ಕನ್ನಡವನ್ನು ಉಳಿಸಿ ಬೆಳೆಸಿದ ಕೀರ್ತಿ ಹೊಂದಿರುವ ಡಾಕ್ಟರ್ ಪೂಜೆ ಚನ್ನಬಸವ ಪಟ್ಟದೇವರ ಆಶ್ರಮಕ್ಕೆ ಭೇಟಿ ಕನ್ನಡ ಚಟುವಟಿಕೆಗಳ ಪ್ರಗತಿ ಪರಿಶೀಲನೆಗೆ ಚಾಲನೆ ನೀಡಲಾಗಿದೆ ಎಂದರು. 2021ರಲ್ಲಿ ನಡೆಸಿದ ಸಭೆಯ ನಿರ್ಣಯಗಳ ಅನುಷ್ಠಾನ ಕುರಿತು ಇಲ್ಲಿಯ ಅಧಿಕಾರಿಗಳು ನೀಡಿರುವ ವರದಿಯನ್ನು ಗಮನಿಸಿದ್ದರೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಗಿಂತ ಇಲ್ಲಿಯ ಅಧಿಕಾರಿಗಳು ಉತ್ತಮ ರೀತಿ ಕೆಲಸ ಮಾಡಿರುತ್ತಾರೆ ಎಂದರು. ಗಡಿಭಾಗದ ಮುಖಂಡರು ಹಾಗೂ ಕನ್ನಡ ಪರ ಸಂಸ್ಥೆಗಳ ಮುಖಂಡರನ್ನು ಭೇಟಿ ಮಾಡಿ ಚರ್ಚಿಸಿದಾಗ ಹಲವಾರು ಸಮಸ್ಯೆಗಳು ಗಮನಕ್ಕೆ ಬಂದಿವೆ. ಅವುಗಳನ್ನು ಯಾವ ರೀತಿ ಸರ್ಕಾರದಿಂದ ಪರಿಹರಿಸಲು ಸಾಧ್ಯವಾಗುತ್ತದೆ ಎನ್ನುವ ಯೋಚನೆ ಮಾಡಲಾಗುತ್ತದೆ ಎಂದು ತಿಳಿಸಿದರು. ಇಲ್ಲಿ ಸಹ ಕನ್ನಡ ಶಾಲೆ, ಆಂಗ್ಲ ಮಾಧ್ಯಮ ಶಾಲೆಗಳ ಕನ್ನಡ ಶಿಕ್ಷಕರ ಕೊರತೆ, ಸಮಯಕ್ಕೆ ಪಠ್ಯಪುಸ್ತಕ ಸಿಗದೆ ಇರುವುದು ಹಾಗೂ ಇಲಾಖೆ ಅಧಿಕಾರಿಗಳು ಶಾಲೆಗಳಿಗೆ ಆಗಾಗ್ಗೆ ಭೇಟಿ ಮಾಡಿ ಸಮಸ್ಯೆಗಳ ಕುರಿತು ತಿಳಿದುಕೊಳ್ಳುವಂತೆ ಕೆಲಸ ಮಾಡಿಲ್ಲ. ಈ ಸಮಸ್ಯೆ ಬೀದರ್, ಕಲಬುರಗಿ, ಬೆಂಗಳೂರು, ಶಿವಮೊಗ್ಗದಲ್ಲಿಯೂ ಇದೆ ಎಂದರು. ಗಡಿಭಾಗದ ಕೆಲ ಹಳ್ಳಿಗಳಲ್ಲಿ ಒಂದು ಕರ್ನಾಟಕದವರು ಎಂದು ಹೊರಗೆ ಇಟ್ಟರೆ ಇನ್ನೊಂದು ನೀವು ಮಹಾರಾಷ್ಟ್ರ, ತೆಲಂಗಾಣಕ್ಕೆ ಸೇರಿದವರು ಎಂದು ಪರಿಗಣಿಸಿ ಅಂತವರು ಯಾವುದೇ ಒಂದು ದಡಕ್ಕೆ ಹತ್ತದೆ ತಬ್ಬಲಿಯಾಗಿದ್ದಾರೆ. ಈ ಬಗ್ಗೆ ಸರ್ಕಾರದೊಂದಿಗೆ ಚರ್ಚಿಸಿ ಸಮಸ್ಯೆ ಪರಿಹರಿಸುವ ಪ್ರಯತ್ನ ಮಾಡುವುದಾಗಿ ಎಂದು ಅವರು ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಅಪರ ಜಿಲ್ಲಾಧಿಕಾರಿ ಶಿವಕುಮಾರ್ ಶೀಲ್ವನ್, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸುರೇಶ್ ಚಂದ್ರ ಶೆಟ್ಟಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ಸಿದ್ದರಾಮ್ ಶಿಂದೆ ಮತ್ತಿತರರು ಇದ್ದರು. 1/2021 ಕನ್ನಡ ಅಭಿವೃದ್ಧಿ
ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದ TS ನಾಗಾಭರಣ ಮತ್ತು ಆಗ ಕಾರ್ಯದರ್ಶಿಗಳಾಗಿದ್ದ ಮುರಳೀಧರ್ ಇದೇ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಒಂದು ಸಭೆ ಕರೆದಿದ್ದರು. ಆವಾಗ ಕನ್ನಡದ ಅನುಷ್ಠಾನ ಹೇಗೆ ಆಗಿದೆ ಎಂಬುದರ ಕುರಿತು ಒಂದು ಚರ್ಚೆ ನಡೆದಿತ್ತು ಮತ್ತು ಸುಮಾರು 25 ಜಿಲ್ಲಾಧಿಕಾರಿಗಳ ಅಂಡರ್ನಲ್ಲಿ ಬರುವ ಸುಮಾರು 25 ಬೇರೆ ಬೇರೆ ಇಲಾಖೆಗಳಲ್ಲಿ ಹೇಗೆ ಕನ್ನಡ ಅನುಷ್ಠಾನ ಆಗಿದೆ ಎಂಬ ಬಗ್ಗೆ ಒಂದು ಚರ್ಚೆ ನಡೆದಿತ್ತು. 2022ರಲ್ಲಿ ಈ ಸಭೆ ಆಗಲಿಲ್ಲ, ಯಾಕಂದರೆ ಕೊರೋನಾ ಬಂದಿತ್ತು. 2023ರಲ್ಲಿ ಕೂಡ ಸಭೆ ಆಗಬೇಕಾಗಿತ್ತು. ಆದರೆ ಅಷ್ಟು ಹೊತ್ತಿಗೆ ಕರ್ನಾಟಕದಲ್ಲಿ ವಿಧಾನಸಭಾ ಚುನಾವಣೆಗಳು ಬಂದು ಸರ್ಕಾರ ಬದಲಾಗಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಅಧ್ಯಕ್ಷರೇ ಇಲ್ಲದೇ ಇರುವುದರಿಂದ ಆ ಕೆಲಸವೂ ಆಗಲಿಲ್ಲ. ಆದರೆ ಸ್ವಲ್ಪ ತಡವಾಗಿ ಆದರೂ ಕರ್ನಾಟಕ ಸರ್ಕಾರ ಅಭಿವೃದ್ಧಿ ಪ್ರಾಧಿಕಾರವನ್ನು ಪುನರ್ರಚಿಸಿದೆ. ಅದರ ಅನೇಕ ಚಟುವಟಿಕೆಗಳ ಭಾಗವಾಗಿ 2021ರಲ್ಲಿ ನಡೆದ ಸಭೆಯ ನಡವಳಿಗಳನ್ನು ಹಿಡ್ಕೊಂಡು ಅಲ್ಲಿ ಬಂದ ಸಲಹೆ ಸೂಚನೆಗಳನ್ನು ಪರಿಶೀಲಿಸಿ ಅಭ್ಯಾಸ ಮಾಡಿ ಇದರಲ್ಲಿ ಎಷ್ಟು ಅನುಷ್ಠಾನಗೊಂಡಿದೆ ಮತ್ತು ಎಷ್ಟು ಅನುಷ್ಠಾನಗೊಳ್ಳಿಲ್ಲ, ಅನುಷ್ಠಾನಗೊಂಡಿದ್ದರೆ ಅದಕ್ಕೆ ಒಂದು ಅಭಿನಂದನೆಗಳನ್ನು ಹೇಳಿ, ಅನುಷ್ಠಾನಗೊಳ್ಳದೇ ಇದ್ದರೆ ಯಾಕೆ ಅನುಷ್ಠಾನಗೊಳ್ಳಿಲ್ಲ ಎಂಬ ಒಂದು ಸಣ್ಣ ಚರ್ಚೆಯನ್ನು ಮಾಡಿ ಇನ್ನು ಮುಂದೆ ಕನ್ನಡದ ಕೆಲಸಗಳನ್ನು ಹೇಗೆ ಮುಂದೆ ತೆಗೆದುಕೊಂಡು ಹೋಗಬಹುದು ಅನ್ನೋ ಮುನ್ನೋಟವನ್ನು ಇಟ್ಟುಕೊಂಡು ಇವತ್ತು ನಾನು ಸಭೆಯನ್ನು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕರೆದಿದ್ದೆ. ಆದರೆ ಪ್ರಾಧಿಕಾರ ಕೆಲಸವನ್ನು ನಿನ್ನೆಯಿಂದಲೇ ಶುರು ಮಾಡಿದೆ. ನಾವು ಬಾಲ್ಕಿ ಪಟ್ಟದೇವರ ಮಠದಿಂದ ಕೆಲಸ ಶುರು ಮಾಡಿದ್ದೀವಿ. ಯಾಕೆಂತಂದರೆ ಗಡಿಭಾಗದಲ್ಲಿರುವ ಆ ಮಠ ಒಂದು ಕಡೆ ತೆಲುಗು, ಒಂದು ಕಡೆ ಮರಾಠಿ, ಇನ್ನೊಂದು ಕಡೆ ಉರ್ದು, ಈ ಎಲ್ಲ ಭಾಷಿಕರ ನಡುವೆ ಕನ್ನಡವನ್ನು ಹೇಗೆ ಬೆಳೆಸಿತು ಎಂಬ ಕುತೂಹಲ ಇದ್ದದರಿಂದ ನಾನು ಅಲ್ಲಿ ಹೋಗಿ ಕನ್ನಡವನ್ನು ಚಾರಿತ್ರಿಕವಾಗಿ ಬೆಳೆಸಿದ ಮಠಕ್ಕೆ ಒಂದು ಗೌರವವನ್ನು ಕೊಟ್ಟು ಅವರ ಮಾತುಗಳಿಂದ ಒಂದು ಮಲ್ಟಿಲಿಂಗ್ವಲ್ ಆದ ಬಹುಭಾಷಿಕವಾದ ಪ್ರದೇಶದಲ್ಲಿ ಕನ್ನಡವನ್ನು ಬೆಳೆಸುವ ಬಗೆ ಹೇಗೆ ಎಂಬ ಕುರಿತು ಒಂದು ಒಳನೋಟವನ್ನು ತೆಗೆದುಕೊಂಡು ಆಮೇಲೆ ಬೀದರ್ದಲ್ಲಿ ನಿನ್ನೆ ಕನ್ನಡದ ಪರವಾಗಿ ಚಟುವಟಿಕೆ ನಡೆಸೂ ಸೇರಿದ ಹಾಗೆ ಬಹಳ ವರ್ಷದಿಂದ ಕೆಲಸ ಮಾಡುತ್ತಿರುವವರ ಸಾಮಾನ್ಯ ಅಭಿಪ್ರಾಯ ಕನ್ನಡದ ಬಗ್ಗೆ ಹೇಗಿದೆ, ಇದು ಬೀದರದಲ್ಲಿರುವ ಕನ್ನಡದ ವಾಸ್ತವ ಸ್ಥಿತಿಗತಿಯ ಬಗ್ಗೆ ನಮಗೆ ಕೆಲವು ತಿಳುವಳಿಕೆಯನ್ನು ಕೊಟ್ಟಿದೆ. ನಾವು ಅದನ್ನು ಕೂಡ ಕೇಳಿಕೊಂಡು ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದಿದ್ದೇವೆ. ಇವತ್ತು ಸುಮಾರು 24 ಇಲಾಖೆಗಳ ಪ್ರತಿನಿಧಿಗಳು ಈ ಸಭೆಯಲ್ಲಿ ಭಾಗವಹಿಸಿದರು. ಅದರಲ್ಲಿ ಹೆಚ್ಚಿನವರಿಗೆ 21 ಜನವರಿ 4ನೇ ತಾರೀಕಿಗೆ ನಡೆದ ಸಭೆಯ ಬಗ್ಗೆ ತಿಳುವಳಿಕೆ ಇತ್ತು ಮತ್ತು ಅದರ ಅನುಷ್ಠಾನದ ವರದಿಯನ್ನು ನಮ್ಮ ಕಾರ್ಯದರ್ಶಿಗಳು ಮತ್ತು ಜಿಲ್ಲಾಧಿಕಾರಿ ಅಪರ ಜಿಲ್ಲಾಧಿಕಾರಿಗಳು ಅದರ ವಿವರಗಳನ್ನು ಕೇಳಿದಾಗ 20ರಷ್ಟು ನಿರ್ಣಯಗಳು ಅನುಷ್ಠಾನಗೊಂಡಿದೆ ಬೀದರ್ನಲ್ಲಿ. ಇದು ನನ್ನ ಪ್ರಕಾರ ಬಹಳ ಒಳ್ಳೆಯ ಒಂದು ಬೆಳವಣಿಗೆ. ಎಷ್ಟೋ ಕಡೆಗಳಲ್ಲಿ 50% ಆಗಿರುವುದಿಲ್ಲ. ಎಲ್ಲಿ ಸಭೆ ನಿಂತಿದೆಯೋ ಮುಂದಿನ ಸಭೆ ಅಲ್ಲಿಂದಲೇ ಶುರು ಮಾಡಬೇಕಾದ ಪರಿಸ್ಥಿತಿ ಬರ್ತದೆ. ಆದರೆ ಬೀದರದಲ್ಲಿ ಆ ಕೆಲಸ ಸಾಕಷ್ಟು ಮುಂದುವರೆದಿದೆ. ಆದರೆ ಒಂದು 20-25% ಕೆಲಸಗಳು ಆಗಬೇಕಾಗಿದೆ. ಉದಾಹರಣೆಗೆ ಕರ್ನಾಟಕ ಸರ್ಕಾರ ಹೊಸದಾಗಿ ತಂದ ಒಂದು ಕಾನೂನು, ನಾಮಫಲಕಗಳಲ್ಲಿ 60% ಕನ್ನಡದಲ್ಲಿ ಇರಬೇಕು, ಇನ್ನು ಉಳಿದ 40% ಯಾವ ಭಾಷೆಯನ್ನಾದರೂ ಬಳಸಿ ಇತ್ಯಾದಿಗಳಲ್ಲಿ ಪ್ರಗತಿ ಆಗಿದೆ. ಆದರೆ 100ಕ್ಕೆ 100 ಅನುಷ್ಠಾನ ಆಗಲಿಲ್ಲ. ಕೆಲವು ವಿಷಯಗಳಲ್ಲಿ ನಮಗೆ 100ಕ್ಕೆ 100 ಅನುಷ್ಠಾನ ಮಾಡೋದಕ್ಕೆ ಸಾಧ್ಯ. ಅನ್ಯ ಭಾಷೆಗಳಿಗೆ ಹೋಲಿಸಿದಲ್ಲಿ ಬೆಳವಣಿಗೆಯ ದರ ಅತಿ ಕಡಿಮೆ ಇರುವ ಕನ್ನಡವನ್ನು ಕಟ್ಟಿ ಬೆಳೆಸುವ ಕಾರ್ಯ ಬಹುಮುಖಿಯಾಗಿ ನಡೆಯಬೇಕಾಗಿದೆ, ಅಗತ್ಯವಿದೆ ಎಂದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪ್ರೊಫೆಸರ್ ಪುರುಷೋತ್ತಮ ಬಿಡಿಮಾಲ್ ಇಲ್ಲಿ ಪ್ರತಿಪಾದಿಸಿದರು. ಬೀದರ್ ನಗರದಲ್ಲಿ ಹೆಬ್ಬಾಳೆ ಕನ್ವೆನ್ಷನ್ ಹಾಲ್ನಲ್ಲಿ ಭಾನುವಾರ ಪ್ರೊಫೆಸರ್ ಜಗನ್ನಾಥ್ ಹೆಬ್ಬಾಳೆ ಅವರ ಷಷ್ಠಾಬ್ದಿ ನಿಮಿತ್ತ ನಡೆದ ಅಭಿನಂದನಾ ಕೃತಿ ಧರಿಯ ಸಿರಿ ಲೋಕಾರ್ಪಣೆ ಸಮಾರಂಭದಲ್ಲಿ ಕೃತಿ ಬಿಡುಗಡೆ ಮಾಡಿ ಮಾತನಾಡಿದರು. ಬೋಧನೆ, ಸಂಶೋಧನೆ, ಸಾಹಿತ್ಯ ರಚನೆ, ಕನ್ನಡ ಪರ ಕಾರ್ಯಕ್ರಮ, ಸಾಹಿತ್ಯ ಸಮ್ಮೇಳನಗಳ ಜೊತೆಗೆ ಕಲೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಮೂಲಕ ಪ್ರೊಫೆಸರ್ ಜಗನ್ನಾಥ್ ಹೆಬ್ಬಾಳೆ ಅವರು ಕನ್ನಡವನ್ನು ಕಟ್ಟಿ ಬೆಳೆಸುವ ಕರೆ ಮಾಡುತ್ತಿದ್ದಾರೆ. ಜಿಲ್ಲೆಗೊಬ್ಬ ತಾಲೂಕಿಗೊಬ್ಬ ಹೆಬ್ಬಾಳೆ ಅವರಂತಹ ಬಹುಮುಖಿ ಸಾಧಕರಿದ್ದಾರೆ. ಕನ್ನಡದ ಬೆಳವಣಿಗೆಯ ವೇಗ
ಹೆಚ್ಚಬಲ್ಲದ್ದು ಎಂದು ಪ್ರೊಫೆಸರ್ ಬಿಳಿಮಾಲೆ ಹೇಳಿದರು. ಜನಗಣತಿಯಲ್ಲಿನ ಅಂಶಗಳ ಪ್ರಕಾರ ಹಿಂದಿ ಭಾಷೆಯ ಬೆಳವಣಿಗೆಯ ವೇಗ 60%ರಷ್ಟಿದೆ. ಆದರೆ ಕನ್ನಡದ ಬೆಳವಣಿಗೆಯ ವೇಗ ಬರೀ 3.73ರಷ್ಟಿದೆ. ಹಿಂದಿ ಪೌರಿಗಾಮಿಯಾಗಿದೆ, ಕನ್ನಡ ಪತನಮುಖಿಯಾಗಿದೆ ಎಂದು ಪ್ರೊಫೆಸರ್ ಬಿಳಿಮಾಲೆ ವಿಷಾದಿಸಿದರು. ಪ್ರೊಫೆಸರ್ ಹೆಬ್ಬಾಳೆ ಅವರು ಕನ್ನಡ ಪ್ರಾಧ್ಯಾಪಕರಾಗಿ ಬರೀ ಪಾಠ್ಯ ಪ್ರವಚನಕ್ಕಷ್ಟೇ ತಮ್ಮನ್ನು ಸೀಮಿತಗೊಳಿಸಿಕೊಂಡಿಲ್ಲ. ಕನ್ನಡ ಕಾರ್ಯಕ್ರಮ, ಸಾಹಿತ್ಯ ಸಮ್ಮೇಳನ, ವಿಚಾರ ಸಂಕಿರಣ, ಸಾಹಿತಿಗಳ ಸಂವಾದ ಮುಂತಾದವುಗಳ ಮೂಲಕ ಕಲೆ, ಸಾಹಿತ್ಯ, ಸಂಸ್ಕೃತಿ ಬೆಳೆಸುವ ಮಹತ್ವದ ಕರೆ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರ ಅಭಿನಂದನಾ ಸಮಾರಂಭಕ್ಕೆ ವಿಶೇಷ ಮಹತ್ವವಿದೆ ಎಂದು ಹೇಳಿದರು. ಪ್ರೊಫೆಸರ್ ಹೆಬ್ಬಾಳೆ ಅವರು ಗಡಿ ಜಿಲ್ಲೆಯಲ್ಲಿ ಕನ್ನಡ ಕಟ್ಟುವ ಕೆಲಸವನ್ನು ತಪ್ಪಿಸಿನ ರೀತಿಯಲ್ಲಿ ಮಾಡುತ್ತಿರುವುದರಿಂದ ಅವರ ಷಷ್ಠಾಬ್ದಿ ಸಮಾರಂಭದಲ್ಲಿ ಪಾಲ್ಗೊಳ್ಳಲು ಖುಷಿಯಾಗುತ್ತದೆ ಎಂದು ಪ್ರೊಫೆಸರ್ ಬಿಳಿಮಾಲೆ ಹೇಳಿದರು. ಸಮಾರಂಭವನ್ನು ಉದ್ಘಾಟಿಸಿದ ಸಂಸದ ಸಾಗರ್ ಖಂಡ್ರೆ ಮಾತನಾಡಿ ಪ್ರೊಫೆಸರ್ ಹೆಬ್ಬಾಳೆ ಅವರ ಸಾಧನೆಯನ್ನು ಕೊಂಡಾಡಿದರು. ಕಲೆ, ಸಾಹಿತ್ಯ, ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ಕಾರ್ಯದಲ್ಲಿ ತೊಡಗಿರುವ ಹೆಬ್ಬಾಳೆ ಅವರ ಜೀವನ ಮಾದರಿಯಾಗಿದೆ. ಯುವಕರು ಹೆಬ್ಬಾಳೆ ಅವರ ಜೀವನ ಸಾಧನೆ ತಿಳಿದುಕೊಂಡು ಪ್ರೇರಣೆ ಪಡೆಯಲು ಧೈರ್ಯಸಿರಿ ಅಭಿನಂದನಾ ಕೃತಿಯು ನೆರವಾಗಲಿದೆ ಎಂದು ಸಂಸದರು ಹೇಳಿದರು. ಪ್ರೊಫೆಸರ್ ಡಾಕ್ಟರ್ ಗಂಗಾಂಬಿಕೆ ಅಕ್ಕ, ಬೀದರ್ ವಿವಿ ಕುಲಪತಿ ಪ್ರೊಫೆಸರ್ BS ಬಿರದರ್, ಪ್ರಾಧಿಕಾರದ ಕಾರ್ಯದರ್ಶಿ ಸಂತೋಷ್ ಹಾನ್ಗಲ್, ಕಲಬುರಗಿ ಕೇಂದ್ರೀಯ ವಿವಿಯ ಭಾಷಾ ನಿಕಾಯದ ಡೀನ್ ಪ್ರೊಫೆಸರ್ ವಿಕ್ರಮ್ ವಿಸಿಜಿ, ಡಾಕ್ಟರ್ ಸಾವಿತ್ರಿ ಹೆಬ್ಬಾಳೆ, ಅಪ್ಪರಾವ್ ಗುನ್ನಳ್ಳಿ, ಶಿವರಾಜ್ ಸೂರಿ, ಉದ್ಯಮಿ ಚಂದ್ರಶೇಖರ್ ಹೆಬ್ಬಾಳೆ, ಧೈರ್ಯಸಿರಿ, ಪ್ರಧಾನ ಸಂಪಾದಕ ಡಾಕ್ಟರ್ ಕಲ್ಯಾಣರಾವ್ ಪಾಟೀಲ್, ಪ್ರೊಫೆಸರ್ ಶಂಭುಲಿಂಗ ಕಾಮಣ್ಣ, ಡಾಕ್ಟರ್ ಅಶೋಕ್ ಕೋರೆ, ಡಾಕ್ಟರ್ ಸುನೀತಾ ಕೋಡೆಕಲ್, ಡಾಕ್ಟರ್ ಮಹಾನಂದ ಮಡಿಕಿ, ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ ಮತ್ತಿತರರು ಗಣ್ಯರು, ಹೆಬ್ಬಾಳೆ ಪರಿವಾರದ ಆಪ್ತರು, ಸ್ನೇಹಿತರು ಪಾಲ್ಗೊಂಡಿದ್ದರು. ಬುಡಾ ಅಧ್ಯಕ್ಷ ಬಸವರಾಜ ಜಾಬ್ಶೆಟ್ಟಿ ಅಧ್ಯಕ್ಷತೆ ವಹಿಸಿದರು. ಮಹಾರುದ್ರ ಡಾಕುಳಿಗೆ ನಿರೂಪಿಸಿದರು. ಡಾಕ್ಟರ್ ಸಂಜೀವ್ ಕುಮಾರ್ ಜುಮ್ಮಾ ಹೆಬ್ಬಾಳೆ ಅವರನ್ನು ಕುರಿತು ಮಾತನಾಡಿದರು. ಡಾಕ್ಟರ್ ಮಹಾದೇವಿ ಹೆಬ್ಬಾಳೆ ಸ್ವಾಗತಿಸಿದರು. ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ ವಂದಿಸಿದರು. ಬಹಳ ಖುಷಿ ಆಗ್ತಾ ಇದೆ, ಬಹಳ ಹೆಮ್ಮೆಯ ವಿಚಾರ. ಈ ಧೈರ್ಯಶ್ರೀ ಪ್ರೊಫೆಸರ್ ಜಗನ್ನಾಥ್ ಹೆಬ್ಬಾಳೆ ಅವರ ಅಭಿನಂದನಾ ಸಂಪುಟ ಇವತ್ತಿನ ದಿವಸ ನಾವು ಲೋಕಾರ್ಪಣೆ ಮಾಡ್ತಾ ಇದ್ದೀವಿ. ಇವಾಗ ನಾವು ಕಾರಣ ಬರ್ತಾ ಇರುವಾಗ ನಮ್ಮ ಅಣ್ಣವರು ಪ್ರವೀಣ್ ಅಣ್ಣಶೆಟ್ಟಿ ಸರ್ ಜೊತೆ ನಾನು ಬರ್ತಾ ಇದ್ದೆ. ಅವಾಗ ಹೇಳ್ತಾರೆ, ನೀವು ಹೆಬ್ಬಾಳೆ ಸರ್ ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ ಪುಸ್ತಕ ಅಂತಂದ್ರೆ ಅವ್ರು ಏನಂತಂದ್ರ ಇವ್ರು ಬಹಳ ಒಳ್ಳೆಯದಲ್ಲ, ಅವ್ರ ವ್ಯಕ್ತಿತ್ವ ಬಹಳ ಸರಳ ವ್ಯಕ್ತಿತ್ವ ಅದ. ಅವ್ರು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿದ್ದಾಗ ಬಹಳ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ, ಬಹಳ ಒಳ್ಳೆಯ ರೀತಿಯಲ್ಲಿ ಸೇವೆ ಮಾಡಿದ್ದಾರೆ. ಅವ್ರು ಪಕ್ಷಾತೀತವಾಗಿ ಮಾಡಿದ್ದಾರೆ, ಯಾವತ್ತೂ ರಾಜಕೀಯದಲ್ಲಿ ಅವ್ರ ಕೈ ಹಾಕಿಲ್ಲ. ಅವ್ರು ಯಾವುದೇ ನೋಡಿದ್ರು ಬರೀ ಅಭಿವೃದ್ಧಿ ನೋಡೋದಷ್ಟೇ, ಯಾವ ರೀತಿ ನಾವು ಅಭಿವೃದ್ಧಿ ಮಾಡ್ಬೇಕಂತ ಅನ್ನೋದಷ್ಟೇ ಅವ್ರು ನೋಡ್ಯಾರ. ಬಹಳ ಒಳ್ಳೆಯವರ ಅಂತಂದ್ರು. ಇದೇ ರೀತಿ ಅವರಷ್ಟೇ ನಮಗೆ ಯಾರಿಗೆ ಹೋಗಿ ಮಾತಾಡ್ಬೋದು, ಯಾರ್ಯಾರು ಹೆಬ್ಬಾಳೆ ಸರಿ ಭೇಟಿ ಮಾಡ್ಯಾರ ಎಲ್ಲರ ಅಭಿಪ್ರಾಯದಲ್ಲಿ ಅವ್ರ ಮನಸ್ಸಿನಲ್ಲಿ ಅದೇ ಅದ. ಇವ್ರು ಬಹಳ ಒಳ್ಳೆಯದಲ್ಲ, ಬಹಳ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ, ಬಹಳ ಒಳ್ಳೆ ರೀತಿಯಲ್ಲಿ ಸೇವೆ ಮಾಡಿದ್ದಾರೆ ಅಂತ. ಅದಕ್ಕೆ ಮೊದಲನೇದಾಗಿ ಈ ಪುಸ್ತಕ ಯಾರ್ಯಾರು ಬರಗಾರಿದ್ದಾರೆ, ಯಾರ್ಯಾರು ಬರೆದಿದ್ದಾರೆ ಪುಸ್ತಕ, ಅವರೆಲ್ಲರಿಗೂ ನಾನು ನನ್ನ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಬಹಳ ಒಳ್ಳೆ ರೀತಿಯಲ್ಲಿ ಇವತ್ತಿನ ದಿವಸ ಧೈರ್ಯಶ್ರೀ ಪುಸ್ತಕ ಇದೆ, ಅಭಿನಂದನಾ ಸಂಪುಟ ಇದೆ, ಅದು ನಮ್ಮ ಕೈಯಲ್ಲಿ ಬಂದಿದೆ. ನಾವು ಕೂಡ ಓದ್ಬೋದು, ನೋಡ್ಬೋದು. ಯಾಕಂದ್ರೆ ನಾವೆಲ್ಲರೂ ಯುವಕರಿದ್ದೀವಿ. ಹಿರಿಯರು ಏನೇನು ಸೇವೆ ಮಾಡಿದ್ದಾರೆ, ಹಿರಿಯರು ಏನೇನು ಕೆಲಸ ಮಾಡಿದ್ದಾರೆ, ಅವ್ರ ಬಗ್ಗೆ ನಾವು ಓದಿದಾಗ ನಮಗೂ ಸಾಕಷ್ಟು ನಮಗೆ ಕಲಿಯಾಗಿರುತ್ತೆ. ನಾವು ಇಂಥ ಪುಸ್ತಕಗಳು, ಇಂಥ ನಾವು ಅಭಿನಂದನಾ ಸಂಪುಟ ನಾವೆಲ್ಲ ನಾವು ಓದಿದ ಮೇಲೆ ಅವ್ರು ಯಾವ ರೀತಿ ಸೇವೆ ಮಾಡಿದ್ರೆ ನಾವು ಮುಂದೆ ನಾವು ಯಾವ ರೀತಿ ಮಾಡ್ಬೇಕು ಅಂತ ಅಂಬೋದು ನಮಗೂ ಒಂದು ಮಾರ್ಗದರ್ಶನ ಸಿಗುತ್ತೆ. ಯಾಕಂತಂದ್ರೆ ಹಿರಿಯರಿಗೆ ಅನುಭವ ಇದೆ, ಅವ್ರ ಅನುಭವದಿಂದನೇ ನಾವೆಲ್ಲ ಯುವಕರು ನಾವು ಮುಂದೆ ಬರ್ಬೋದು, ನಾವು ಕೆಲಸ ಮಾಡ್ಬೋದು, ಮತ್ತೆ ನಾವು ಒಳ್ಳೆ ರೀತಿಯಲ್ಲಿ ಸೇವೆ ಮಾಡ್ಬೋದು. ಯಾಕಂತಂದ್ರೆ ಇನ್ನೂ ಕಲಿಯಲ್ಲ ನಾವು ಬಹಳಷ್ಟಿದೆ. ಇವೆಲ್ಲ ಪುಸ್ತಕಗಳು ಯಾರ್ಯಾರು ಮೇಲಿದ್ದಾರೆ ಇಂಥದ್ದೆಲ್ಲ ಜೀವನ ನಾವು ನೋಡಿ ಅವ್ರು ಯಾವ ರೀತಿ ಸ್ಟ್ರಗಲ್ ಮಾಡಿ ಮೇಲೆ ಬಂದಿದ್ದಾರೆ, ಯಾವ ರೀತಿಯ ಸಂಘಟನೆ ಮಾಡಿದ್ದಾರೆ, ಯಾವ ರೀತಿಯ ಶಿಕ್ಷಣ ಕ್ಷೇತ್ರಕ್ಕೆ ಅವರು ಸೇವೆ ಮಾಡಿದ್ದಾರೆ, ಇದೆಲ್ಲ ನಾವು ಸಾಕಷ್ಟು ನಾವು ಕಲಿಬೇಕಾಗಿದೆ. ಅದಕ್ಕೆ ಇವತ್ತಿನ ದಿವಸ ನನಗೆ ಉದ್ಘಾಟಕರಾಗಿ ನನಗೆ ಆಹ್ವಾನ ಮಾಡಿದ್ದಾರೆ ಅಂದ್ರೆ ನನಗೆ ತುಂಬಾ ಹೆಮ್ಮೆಯ ವಿಷಯ, ತುಂಬಾ ಸಂತೋಷ ಆಗಿದೆ. ಈ ತಿಂಗಳ
18ರಂದು ಮಧ್ಯಾಹ್ನ 12 ಗಂಟೆಗೆ ಬೀದರ್ ಭಾಲ್ಕಿ ರಸ್ತೆಯಲ್ಲಿರುವ ಜಗದ್ಗುರು ಪಂಚಚಾರ ಪುಣ್ಯಾಶ್ರಮದಲ್ಲಿ ರಂಭಾಪುರಿ ಜಗದ್ಗುರುಗಳ ಸಾನ್ನಿಧ್ಯದಲ್ಲಿ ಪತ್ರಿಕಾ ದಿನಾಚರಣೆ ಹಾಗೂ ನೂತನ ಸಂಸದರು ವಿಧಾನ ಪರಿಷತ್ ಸದಸ್ಯರಿಗೆ ಸನ್ಮಾನ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ಪುಣ್ಯಾಶ್ರಮದ ಟ್ರಸ್ಟಿಗಳು ಹಾಗೂ ತಮಲೂರು ಹಾಗೂ ಬೀದರ್ ಮುಕ್ತಿಧಾಮದ ಪರಮ ಪೂಜೆ ಶಬ್ರ ಶಿವಾನಂದ ಶಿವಾಚಾರ್ಯರು ಮಹಾಸ್ವಾಮಿಗಳು ನುಡಿದರು. ರವಿವಾರ ಬೀದರ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು ಜಗದ್ಗುರು ಪಂಚಚಾರ್ಯ ಪುಣ್ಯಾಶ್ರಮ ಹಾಗೂ ಡಾಕ್ಟರ್ ಎಸ್.ಎಸ್. ಸಿದ್ದಾರೆಡ್ಡಿ ಫೌಂಡೇಶನ್ಗಳ ಸಹಯೋಗದಲ್ಲಿ ಈ ಉಭಯ ಕಾರ್ಯಕ್ರಮಗಳು ಜರುಗಲಿವೆ ಎಂದರು. ಬಾಳೆಹೊನ್ನೂರು ರಂಭಾಪುರಿ ಪೀಠದ 108 ಜಗದ್ಗುರು ಡಾಕ್ಟರ್ ವೀರ ಸೋಮೇಶ್ವರ ರಾಜದೇಶ ಕೇಂದ್ರ ಭಗವತ್ಪಾದ ಶಿವಾಚಾರ್ಯರು ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಜರುಗಲಿರುವ ಈ ಕಾರ್ಯಕ್ರಮದಲ್ಲಿ ಡುಡಾಗಿ ಹಿರೇಮಠದ ಪೂಜೆ ಶಬ್ರ ವಿರೂಪಾಕ್ಷ ಶಿವಾಚಾರ್ಯರು, ಹೆಡಗಪುರದ ಪೂಜೆ ಶಬ್ರ ಶಿವಲಿಂಗ ಶಿವಾಚಾರ್ಯರು, ಜೈ ಭಾರತ ಮಾತಾ ಸೇವಾ ಸಮಿತಿ ಅಧ್ಯಕ್ಷರಾದ ಪರಮ ಪೂಜೆ ಶ್ರೀ ಹವಾಮಲ್ಲಿನಾಥ ಮಹಾರಾಜರು, ಮುದೋಳದ ಪೂಜೆ ಶಬ್ರ ವೈಜನಾಥ ದೇಶಿಕೇಂದ್ರ ಶಿವಾಚಾರ್ಯರು ನೃತ್ಯದ ವಹಿಸಲಿದ್ದು ತಾನು ಸಮ್ಮುಖ ವಹಿಸಲಿದ್ದೇನೆ ಎಂದರು. ಇದೇ ವೇಳೆ ಪತ್ರಿಕಾ ದಿನಾಚರಣೆ ಹಮ್ಮಿಕೊಂಡು ಜಗದ್ಗುರುಗಳಿಂದ ಜಿಲ್ಲೆಯ ಪತ್ರಕರ್ತರಿಗೆ ಶಾಲು ಹಾಗೂ ರುದ್ರಾಕ್ಷಿ ಮಾಲೆಯೊಂದಿಗೆ ಸನ್ಮಾನ ಸಮಾರಂಭ ಜರುಗಲಿದೆ. ಜಿಲ್ಲೆಯ ನೂತನ ಲೋಕಸಭೆ ಸದಸ್ಯರಾದ ಸಾಗರ್ ಈಶ್ವರ್ ಖಂಡ್ರೆ ಸಮಾರಂಭ ಉದ್ಘಾಟಿಸಲಿದ್ದು, ಬೀದರ್ ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಬಸವರಾಜ ಜಾಬಶೆಟ್ಟಿ ಅಧ್ಯಕ್ಷತೆ ವಹಿಸುವರು. ಡಾಕ್ಟರ್ ಎಸ್.ಎಸ್. ಸಿದ್ದಾರೆಡ್ಡಿ ಫೌಂಡೇಶನ್ ಗೌರವಾಧ್ಯಕ್ಷ ಡಾಕ್ಟರ್ ಗುರುಮಾ ಸಿದ್ದಾರೆಡ್ಡಿ ಆಶಯ ನುಡಿ ನುಡಿಯುವರು. ಮುಖ್ಯ ಅತಿಥಿಗಳಾಗಿ ಕಲಬುರಗಿಯ ಉದ್ಯಮಿ ಶಿವಶರಣಪ್ಪ ಸಿರಿ, ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿ ಸದಸ್ಯರಾದ ಡಾಕ್ಟರ್ ರಜನೀಶ್ ವಾಲಿ, ಅಖಿಲ ಭಾರತೀಯ ವೀರಶೈವ ಮಹಾಸಭೆ ಜಿಲ್ಲಾಧ್ಯಕ್ಷ ವೈಜನಾಥ್ ಕಮಠಾಣೆ, ಹಿರಿಯ ರಾಜಕಾರಣಿ ಚನ್ನಬಸವ ಬಳಾತೆ, ಬೀದರ್ ಡಿವೈಎಸ್ಪಿ ಶಿವನಗೌಡ ಪಾಟೀಲ್, ಜೆಸ್ಕಾಂ ಕಾರ್ಯನಿರ್ವಾಹಕ ಅಭಿಯಂತರ ರಮೇಶ್ ಪಾಟೀಲ್ ಪಾಲ್ಗೊಳ್ಳುವರು. ಪುರೋಹಿತರಾದ ಬಸಯ್ಯ ಸ್ವಾಮಿ ಚಿಟ್ಟ ರುದ್ರಾಭಿಷೇಕ ಕಾರ್ಯಕ್ರಮ ನಡೆಸಿಕೊಡುವರು. ಇದೇ ವೇಳೆ ನೂತನ ಸಂಸತ್ ಸದಸ್ಯರಾದ ಸಾಗರ್ ಈಶ್ವರ್ ಖಂಡ್ರೆ, ನೂತನ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್, ಎಂಜಿ ಮೂಳೆ, ಬುಡಾ ಅಧ್ಯಕ್ಷ ಬಸವರಾಜ ಜಾಬಶೆಟ್ಟಿ, ಎಚ್ಕೆಇ ಸೊಸೈಟಿ ಆಡಳಿತ ಮಂಡಳಿ ಸದಸ್ಯರಾದ ಡಾಕ್ಟರ್ ರಜನೀಶ್ ವಾಲಿ ಸೇರಿದಂತೆ ಪುಣ್ಯಾಶ್ರಮಕ್ಕೆ ತಮ್ಮ ತನು ಮನ ಹಾಗೂ ಧನದಿಂದ ಸಹಕರಿಸಿದ ಹಲವಾರು ಗಣ್ಯರಿಗೆ ಜಗದ್ಗುರುಗಳಿಂದ ಗೌರವಿಸಲಾಗುವುದು. ಆದ ಕಾರಣ ಈ ಸುಂದರ ಸಮಾರಂಭಕ್ಕೆ ಪುಣ್ಯಾಶ್ರಮದ ಸದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ತಿಳಿಸಿದರು. ಜಗದ್ಗುರು ಪಂಚಚಾರ್ಯ ಪುಣ್ಯಾಶ್ರಮದ ಮುಖ್ಯಸ್ಥರಾದ ವೇದಮೂರ್ತಿ ಷಣ್ಮುಖಯ್ಯ ಸ್ವಾಮಿ, ಪುಣ್ಯಾಶ್ರಮದ ಸದ್ಭಕ್ತರಾದ ಮಲ್ಲಿಕಾರ್ಜುನ್ ಚಿಕ್ಪೇಟ್, ಶ್ರೀ ರೇಣುಕಾ ಮಹೇಶ್ವರ ಸೌಹಾರ್ದ ಪತ್ತಿನ ಸಹಕಾರ ಬ್ಯಾಂಕಿನ ಉಪಾಧ್ಯಕ್ಷರಾದ ಶ್ರೀಕಾಂತ್ ಸ್ವಾಮಿ ಸೋಲ್ಪುರ್, ಖಜಾಂಚಿ ಡಾಕ್ಟರ್ ಪ್ರಭುಲಿಂಗ ಸ್ವಾಮಿ, ಸದಸ್ಯರಾದ ಕಾರ್ತಿಕ್ ಮಠಪತಿ ಹಾಗೂ ಇತರರು ಪತ್ರಿಕೆಗೋಷ್ಠಿಯಲ್ಲಿದ್ದರು. ಯಸ್ಸುಖೇ ನಾನು ಮೋದತೆ ನಮಸ್ತಸ್ಮೈ ಗುಣಾತೀತ ವಿಭವಾಯ ಪರಾತ್ಮನೆ. ತ್ರಿಕಾಲ ವಂದನೀಯ ಪ್ರಾತಸ್ಮರಣೀಯ ಪೂಜ್ಯ ಗುರುಗಳನ್ನು ಧ್ಯಾನಿಸಿಕೊಂಡು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ತಮ್ಮೆಲ್ಲರ ಸಾಕ್ಷಿ ಸ್ವರೂಪನಾದ ಶಿವನನ್ನು ಸ್ಮರಿಸಿ, ಇವಾಗ ಶ್ರೀಕಾಂತ್ ಅವರು ತಿಳಿಸಿದ ಪ್ರಕಾರ ನಾವು ಕೆಲವು ದಿವಸಗಳ ಮುಂಚೆ ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ಆ ಕಾರ್ಯಕ್ರಮ ಉತ್ತರ ಪ್ರದೇಶ, ಮಧ್ಯಪ್ರದೇಶ ಮತ್ತು ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣ 4-5 ರಾಜ್ಯಗಳಲ್ಲಿ ಪ್ರಚಾರ ಅಲ್ಲಿವರೆಗೆ ಮುಟ್ಟಿತು. ಯಾವ ರೀತಿಯಾಗಿ ಮುಟ್ಟಿತು ಅಂತಂದರೆ, ಯೂಟ್ಯೂಬದ ಮಾಧ್ಯಮದಿಂದ ಮತ್ತು ವಾಟ್ಸಪ್ನ ಮಾಧ್ಯಮದಿಂದ ಆ ಕಾರ್ಯಕ್ರಮ ಎಲ್ಲ ಜನ ನೋಡಿದ್ರು. ಅದೇ ರೀತಿಯಾಗಿ ಇವತ್ತು ಈ ಪತ್ರಿಕಾ ಭವನದಲ್ಲಿ ನಾವು ಇಲ್ಲಿ ಬಂದು ಪಾಲ್ಗೊಂಡಿದ್ದೀವಿ. ಕೆಲವೊಂದು ವಿಚಾರ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಈ ಪತ್ರಿಕಾ ಮಾಧ್ಯಮದಿಂದ ಅನೇಕ ವಿಚಾರಗಳು ಅನೇಕ ಜನರಿಗೆ ಮುಟ್ಟಿಸುವಂಥ ಕಾರ್ಯ ತಾವು ಮಾಡ್ತಾ ಇದ್ದೀರಿ. ಇಂಥ ಒಂದು ಸತ್ಕಾರ್ಯ, ಒಳ್ಳೆಯ ಸಕಾರಾತ್ಮಕವಾಗಿರ್ತಕ್ಕಂಥ ವಿಚಾರವನ್ನು ತಿಳಿಸ್ಕೊಡ್ತಕ್ಕಂಥವ್ರು ಭಾಳಷ್ಟು ಕಡಿಮೆ ಇರ್ತಾರೆ. ಭಾಳಷ್ಟು ಪತ್ರಿಕೆ ನಾವು ನೋಡಿದ್ದೀವಿ, ಒಳ್ಳೊಳ್ಳೆ ವಿಚಾರವನ್ನು ಮುಟ್ಟಿಸ್ತಾ ಇದ್ದಾರೆ. ಇಲ್ಲಿ ನೆರೆದಂಥ ಎಲ್ಲ ಪತ್ರಕರ್ತರು ಆ ಪತ್ರಿಕಾ ಮಾಧ್ಯಮದಿಂದ ಮತ್ತು ಯೂಟ್ಯೂಬದ ಮಾಧ್ಯಮದಿಂದ ತಾವು ಈ ಕಾರ್ಯಕ್ರಮವನ್ನು ಮುಟ್ಟಿಸ್ತಾ ಇದ್ದೀರಿ. ಈ ನಿಮ್ಮ ಸೇವೆಯನ್ನು ನೋಡಿ ಆನಂದಪಟ್ಟು ಎಲ್ಲರಿಗೆ
ಎಲ್ಲ ಜನ ಸನ್ಮಾನ ಮಾಡ್ತಾ ಇರ್ತಾರೆ, ಆದರೆ ಪತ್ರಿಕಾಕರ್ತರಿಗೆ ಸನ್ಮಾನ ಮಾಡ್ತಕ್ಕಂಥದ್ದು ಬಹಳಷ್ಟು ಕಡಿಮೆ. ಅದಕ್ಕೆ ಜಗದ್ಗುರುಗಳ ಒಂದು ಸಂಕಲ್ಪ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಪಂಚಾಚಾರ್ಯ ಪುಣ್ಯಾಶ್ರಮದಲ್ಲಿ ಇವರ ಷಣ್ಮುಖ ಶಿವಯೋಗಿ ಸ್ವಾಮಿಗಳ ಒಂದು ಕಾರ್ಯ ಶ್ರೀಕಾಂತ್ ಅವರು ತಮಗೆ ತಿಳಿಸಿಕೊಟ್ಟಿದ್ದಾರೆ. 2 ಕಾಲು ಕಳ್ಕೊಂಡ್ರೂ ಕೂಡ ಒಂದು ದೊಡ್ಡ ಭವ್ಯವಾಗಿರತಕ್ಕಂಥ ವಾಸ್ತು ನಿರ್ಮಾಣ ಮಾಡಿ ಜಗದ್ಗುರು ರೇಣುಕಾಚಾರ್ಯರ ಒಂದು ಮೂರ್ತಿಯನ್ನು ಸ್ಥಾಪನೆ ಮಾಡಿ ಎಲ್ಲರಿಗೆ ಪೂಜೆ ಪಾಠ ಸಿಗಲಿ ಅನ್ನತಕ್ಕಂಥ ಉದ್ದೇಶದಿಂದ ಅವರು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಅನೇಕ ಗಣ್ಯ ವ್ಯಕ್ತಿಗಳು ಸೇವೆಯನ್ನು ಸಲ್ಲಿಸಿದ್ದಾರೆ. ನಾನು ಅಧಿಕ ಮಾಸದಲ್ಲಿ ಅನುಷ್ಠಾನ ಕೈಗೊಂಡಿದ್ದ ಆ ಸಮಯಕ್ಕೆ ಶೈಲೇಂದ್ರ ಬೆಲ್ದಾಳಿ ಅವರನ್ನು ಕೂಡ ಅಲ್ಲಿ ದಯಮಾಡಿಸಿದ್ರು. ಭಕ್ತಾದಿಗಳ ಒಂದು ಕಷ್ಟ ನೋಡಿ ಆ ಮಳೆಯಲ್ಲಿ ತೊಯ್ಯೋದನ್ನು ನೋಡಿಕೊಂಡು ಅವ್ರು ವಿಚಾರ ಮಾಡಿದ್ರು, ಸ್ವಾಮೀಜಿಯವರೇ ಇಲ್ಲಿ ಸ್ವಲ್ಪ ನಾವು ಸೇವೆ ಮಾಡ್ತೀವಿ ಅಂತ ತಿಳ್ಕೊಂಡು ವಿಚಾರ ಮಾಡಿ ಅವಾಗ ಒಂದು 5 ಲಕ್ಷ ರೂಪಾಯಿ ಅನುದಾನ ಅಲ್ಲಿ ಕೊಟ್ಟಾಗ ಈಗ ಒಂದು ಹಂತಕ್ಕೆ ಬಂದು ಮುಟ್ಟಿದೆ. ಇನ್ನೂ ಕೂಡ ಸ್ವಲ್ಪ ಕೆಲಸ ಉಳಿದ ಅದಕ್ಕೆ ಉಳಿದಿರತಕ್ಕಂಥ ಕೆಲಸನೂ ಕೂಡ ಶೈಲೇಂದ್ರ ಬೆಲ್ದಾಳಿಯವರು ಮಾಡ್ಬೋದು ಅನ್ನತಕ್ಕಂಥ ಒಂದು ನಾವು ಆಸೆ ಪಟ್ಟಿದ್ದೀವಿ. ಅವತ್ತು ಕೂಡ ಅವರನ್ನು ಬರಮಾಡಿಕೊಂಡು ಅವರಿಗೂ ಕೂಡ ಸತ್ಕಾರ ಮಾಡದೇ ಇದ್ವಿ. ಅದೇ ನೂತನವಾಗಿ ಆರಿಸಿ ಬಂದಂಥ ಕೆಲವೊಂದು MP ಏನು ಇದರಲ್ಲ ಅಂಥವರಿಗೆ MLC ಮತ್ತು MP ಗೆದ್ದು ಬಂದಂಥವರಿಗೂ ಕೂಡ ಜಗದ್ಗುರುಗಳ ಕಡೆಯಿಂದ ಆಶೀರ್ವಾದ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಪತ್ರಕರ್ತರಿಗೂ ಕೂಡ ಪತ್ರಿಕಾ ಮಾಧ್ಯಮದವರಿಗೂ ಕೂಡ ಅವತ್ತು ಪೂಜ್ಯ ಜಗದ್ಗುರುಗಳ ಹಸ್ತದಿಂದ ತಮಗೂ ಕೂಡ ಆಶೀರ್ವಾದ ಕೊಡಬೇಕು ಅನ್ನತಕ್ಕಂಥ ಒಂದು ದೊಡ್ಡ ಸಂಕಲ್ಪ ಷಣ್ಮುಖ ಸ್ವಾಮಿಗಳು ಮಾಡಿದ್ದಾರೆ. ಅದಕ್ಕೆ ಆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ದಯಮಾಡಿಸಿ, ಯಾಕಪ್ಪ ಅಂತಂದ್ರೆ ಪ್ರವಚನ ಮಾಡ್ತಕ್ಕಂಥದ್ದು ಸಮಯ ಅಲ್ಲ, ಆದ್ರೂ ಕೂಡ ನಿಮಗೆ ಇದು ತಿಳಿಸ್ಬೇಕು ಅನ್ನತಕ್ಕಂಥ ಉದ್ದೇಶದಿಂದ ಆ 2 ಮಾತುಗಳು ಇಲ್ಲಿ ಹೇಳಬೇಕು ಅನ್ನತಕ್ಕಂಥ ಮಾತನ್ನು ತಿಳಿಸಿಕೊಟ್ಟಾಗ ನಾವಿಲ್ಲಿ ಬಂದಿದ್ದೇವೆ. ಅದಕ್ಕೆ ಆ ಸಾಗರ್ ಖಂಡ್ರೆಯವ್ರನ್ನೂ ಕೂಡ 18ನೇ ತಾರೀಕಿಗೆ ಅವರು ಸಮಯ ಕೊಟ್ಟಿದ್ದಾರೆ. 18/7/24 ಗುರುವಾರದಂದು ಮುಂಜಾನೆ ಅಂದ್ರೆ ಮಧ್ಯಾಹ್ನ 12 ಗಂಟೆಗೆ ಆ ಸಮಯ ಕೊಟ್ಟಿದ್ದಾರೆ. ತಾವೆಲ್ಲರೂ ಕೂಡ ಆ ಸಮಯಕ್ಕೆ ಅಲ್ಲಿ ಬಂದು ಗುರುಗಳ ಆಶೀರ್ವಾದ ಪಡೆದುಕೊಳ್ಳಬೇಕು ಮತ್ತು ಹೆಚ್ಚಿನ ರೀತಿಯಲ್ಲಿ ನಮ್ಮ ಧರ್ಮದ ಪ್ರಚಾರ ಮತ್ತು ಆಚಾರ ವಿಚಾರ ಪದ್ಧತಿಯ ಪ್ರಚಾರವನ್ನು ಕೂಡ ಈ ಪತ್ರಿಕಾ ಮಾಧ್ಯಮದಿಂದ ಪ್ರಚಾರವಾಗಲಿ ಅನ್ನತಕ್ಕಂತಹ ಒಂದು ಸಂಕಲ್ಪ ನಾವು ಕೂಡ ಮಾಡಿದ್ದೀವಿ. ತಮ್ಮ ಇದಕ್ಕೆ ಸಹಯೋಗ ಇತ್ತು ಅಂತಂದ್ರೆ ಬಹಳಷ್ಟು ಜನ ಈಗ ನೋಡ್ರಿ, ಯಾರ್ದಾದರೂ ಗುಣಗಾನ ಮಾಡ್ತಿದ್ದೀವಿ ಅಂತಂದ್ರೆ ಪತ್ರಿಕಾ ಮಾಧ್ಯಮದಿಂದ ಅವ್ರದ್ದು ಆಟೋಮೆಟಿಕ್ ಆ ಸಮಾಜದಲ್ಲಿ ಬೆಳಕಿಗೆ ಅವ್ರು ಬರ್ತಾ ಇರ್ತಾರೆ. ಅದಕ್ಕೆ ಒಳ್ಳೆಯ ವಿಚಾರಗಳನ್ನು ಕೂಡ ಯಾವ ರೀತಿಯಾಗಿ ಶರಣರು ಮೀಡಿಯಾ ಆಗಿದ್ರು ಆಗಿನ ಕಾಲಕ್ಕೆ, ಆ ರೀತಿಯಾಗಿ ಇವತ್ತು ನೀವು ಶರಣರೇ ಈ ಮೀಡಿಯಾ ಮಾಧ್ಯಮದಿಂದ ಎಲ್ಲರಿಗೂ ಒಳ್ಳೆಯ ವಿಚಾರವನ್ನು ಕೊಡುವಂಥ ಕೆಲಸವನ್ನು ತಾವು ಮಾಡಬೇಕು. ಯಾಕಂದ್ರೆ ನನಗೆ ಮರಾಠಿಯೊಳಗೆ ಮಾತಾಡೋದು ಭಾಳಷ್ಟು ಹವ್ಯಾಸ. ಮರಾಠಿ ಮಾತಾಡಿ ನಮಗೆ ಕನ್ನಡ ಅಷ್ಟು ಕರೆಕ್ಟ್ ಬರೋಂಗಿಲ್ಲ. ಆದ್ರೂ ಕೂಡ ಒಂದು 2 ಮಾತು ಅಪ್ಪಾಜಿಯವರೇ ಹೇಳಬೇಕು ಅನ್ನತಕ್ಕಂಥ ಮಾತನ್ನು ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನೇತಾ ಮತ್ತು ಅಭಿನೇತ ಮತ್ತು ಪತ್ರಕರ್ತರು ಎಲ್ಲರಿಗೂ ಕೂಡ ಅವತ್ತು ಗುರುಗಳ ಆಶೀರ್ವಾದ ಮಾಡೋರಿದ್ದಾರೆ. ಅದಕ್ಕೆ ಈ ಪಾಲ್ಗೊಂಡಂಥ ಎಲ್ಲ ಪತ್ರಕರ್ತರು ಕೂಡ ಆ ಕಾಲಕ್ಕೆ ಬಂದು ಸೇವೆಯನ್ನು ಸಲ್ಲಿಸಬೇಕು. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಸಚಿವ ಸಂಪುಟದಲ್ಲಿ ಅಬಕಾರಿ ಸಚಿವರಾಗಿ ಪ್ರಪ್ರಥಮ ಬಾರಿ ಬೀದರ್ ಜಿಲ್ಲೆಗೆ ಆಗಮಿಸುತ್ತಿದ್ದ ಅವರನ್ನು ಅಭಿನಂದನಾ ಸಮಾರಂಭವನ್ನು ವಿಜೃಂಭಣೆಯಿಂದ ಆಚರಿಸಲು ನಿರ್ಧರಿಸಲಾಗಿದೆ ಎಂದು ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಹಾಗೂ ಮಾದಿಗ ಸಮಾಜ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಸಮಿತಿ ರಾಜ್ಯ ಕಾರ್ಯಾಧ್ಯಕ್ಷ ಫರ್ನಾಂಡಿಸ್ ಹಿಪ್ಪಳಗಾವ್ ತಿಳಿಸಿದರು. ಸೋಮವಾರ ಬೀದರ್ನಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ, ಜುಲೈ 20ರಂದು ಬೀದರ್ ಜಿಲ್ಲೆಗೆ ಆಗಮಿಸುತ್ತಿದ್ದ ಸಚಿವರನ್ನು ಗಡಿಭಾಗದಲ್ಲಿ ಅದ್ದೂರಿ ಸ್ವಾಗತವನ್ನು ಕೋರಿ ಭವ್ಯ
ಮೆರವಣಿಗೆಯೊಂದಿಗೆ ನಗರದ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಜಿಲ್ಲಾ ರಂಗಮಂದಿರಕ್ಕೆ ಆಗಮಿಸಿ ಬೆಳಗ್ಗೆ 11:30ಕ್ಕೆ ಅಭಿನಂದನಾ ಸಮಾರಂಭವು ನಡೆಯಲಿದೆ ಎಂದು ತಿಳಿಸಿದರು. ಸಮಾರಂಭಕ್ಕೆ ಸಮಾಜದ ಮುಖಂಡರು, ಯುವಕರು, ಅಭಿಮಾನಿಗಳು, ಹಿತೈಷಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಲು ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕಮಲಾಕರ್ ಹೆಗಡೆ, ಸಮಾಜದ ಮುಖಂಡ ರಾಜ್ಕುಮಾರ್ ಗಡ್ಡಾಳ್ ಸೇರಿದಂತೆ ಮತ್ತಿತರರು ಇದ್ದರು. ಆತ್ಮೀಯ ಮಾಧ್ಯಮದ ಮಿತ್ರರೇ, ಇದೇ ಬರೋ 20ನೇ ತಾರೀಕಿಗೆ ನಮ್ಮ ಸಮಾಜರಾಗಿರ್ತಕ್ಕಂಥ ಧೀಮಂತ ನಾಯಕರು, ಹುಟ್ಟು ಹೋರಾಟಗಾರರು, ಈ ಕಾಂಗ್ರೆಸ್ ಸರ್ಕಾರದ ಸಂಪುಟದಲ್ಲಿ ಅಬಕಾರಿ ಸಚಿವರಾಗಿರ್ತಕ್ಕಂಥ ಆರ್.ಬಿ. ತಿಮ್ಮಾಪುರವರು ಮಂತ್ರಿ ಆದಮೇಲೆ ಪ್ರಥಮ ಸಲ ಬೀದರ್ಗೆ ಆಗಮಿಸ್ತಿದ್ದಾರೆ. ಆದ್ದರಿಂದ ಬೀದರ್ ಜಿಲ್ಲೆಯ ಸಮಸ್ತ ಮಾದಿಗ ಜನತೆಗೆ ಮನವಿ ಮಾಡಿಕೊಳ್ಳೋದೇನೆಂದರೆ 20ನೇ ತಾರೀಕಿಗೆ ರಂಗಮಂದಿರ 11 ಗಂಟೆಗೆ 11:30 ಕಾರ್ಯಕ್ರಮಕ್ಕೆ ಪ್ರತಿ ಗ್ರಾಮದಿಂದ, ಪ್ರತಿ ತಾಲೂಕಿನಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಅಭಿನಂದನಾ ಸಮಾರಂಭ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತೇಳಿ ತಮ್ಮ ಮುಖಾಂತರ ಕೇಳ್ಕೊಳ್ತೀನಿ. ಎಲ್ಲರಿಗೆ ನಮಸ್ಕಾರ. ಇದೇ 20ನೇ ತಾರೀಕು ಆರ್.ಬಿ. ತಿಮ್ಮಾಪುರ ಕರ್ನಾಟಕ ಸರ್ಕಾರದ ಸಚಿವರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರು ಪ್ರಥಮ ಬಾರಿಗೆ ಬೀದರ್ಗೆ 20ನೇ ತಾರೀಕು ಬರ್ತಾ ಇದ್ದಾರೆ. ಅದಕ್ಕೆ ಬೀದರ್ ಜಿಲ್ಲೆಯ ಸಮನ್ವಯ ಸಮಿತಿ, ಮಾದಿಗ ಸಮನ್ವಯ ಸಮಿತಿ ವತಿಯಿಂದ ಅವರಿಗೆ ಅದ್ದೂರಿಯಾಗಿ ಸ್ವಾಗತ ಮಾಡಲಾಗುತ್ತದೆ. ಅದಕ್ಕೆ ಬೀದರ್ ಜಿಲ್ಲೆಯ ಎಲ್ಲ ಚಿಂತಕರು, ಹೋರಾಟಗಾರರು, ಅಭಿಮಾನಿಗಳು, ಸಮಾಜದ ಮುಖಂಡರು ಹೆಚ್ಚಿನ ರೀತಿಯಲ್ಲಿ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತ ಸಮಾಜದ ಪರವಾಗಿ ಎಲ್ಲರಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.